ಒಂದು ಹೆಂಡತಿ ಸತ್ತಿರ್ಬೇಕು, ಇನ್ನೊಂದು ಅವನ ಹೆಂಡತಿಯಿಂದ ಡಿವೋರ್ಸ್ ತಗೊಂಡಿರ್ಬೇಕು. ಮೊದಲನೇ ಹೆಂಡತಿ ಒಪ್ಪಿಗೆಯಿಂದನೋ ಅವಳ ಕನ್ಸರ್ನಿಂದ ಅವನು ಇನ್ನೊಂದು ಮದ್ವೆನ ಮಾಡ್ಕೋಬಹುದು. ಅದಕ್ಕೆ ಕಾನೂನಲ್ಲೂ ಅವಕಾಶ ಇದೆ. ಆದ್ರೆ ಒಂದ್ ವೇಳೆ ನಾನು ಆ ಥರ ಏನಾದ್ರೂ ಮಾಡಿದ್ರೆ, ನೀವು ನನ್ನ ಬಲವಂತಕ್ಕೆ ಇನ್ನೊಂದು ಮದ್ವೆ ಮಾಡ್ಕೊಂಡ್ರು ಇನ್ನೊಂದು ಹೆಣ್ಣಿಗೆ ನಿಮ್ಮಿಂದ ಯಾವುದೇ ರೀತಿ ದಾಂಪತ್ಯ ಸುಖ ಸಿಗೋದಿಲ್ಲ ಅಂತ ನನಗೆ ಗೊತ್ತು ಸರ್. ಗೊತ್ತಿದ್ದು ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ ಸರ್. ಅದಕ್ಕೆ ಎಲ್ರ ಮುಂದೆ ನೀವು ತಪ್ಪು ಮಾಡಿದೀರಾ ಅನ್ನೋ ತರ ಬಿಂಬಿಸಿ ನಿಮ್ಮಿಂದ ನಾನು ದೂರ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನ್ ನಿಮ್ ಜೀವನದಿಂದ ದೂರ ಹೋದ್ರೇನೆ ನಿಮ್ ಜೀವನಕ್ಕೆ ಮೀರಾ ಬರೋದಕ್ ಸಾಧ್ಯ. ನೀವು ಮೀರಾನ ಮದ್ವೆ ಮಾಡ್ಕೊಂಡು ಎಲ್ರ ಹಾಗೆ ಮನೆ ಮಕ್ಕಳು ಸಂಸಾರ ಅಂತ ಸಂತೋಷವಾಗಿರೋದಕ್ ಸಾಧ್ಯ. ಇದನ್ನೆಲ್ಲ ನಿಮ್ ಹತ್ರ ನನ್ನ ಕೈಲಿ ನೇರವಾಗಿ ಹೇಳೋಕ್ ಆಗ್ತಿಲ್ಲ. ನಿಮ್ ಪ್ರಶ್ನೆಗಳನ್ನ ನನ್ನ ಕೈಲಿ ಎದುರಿಸೋ ಶಕ್ತಿನೂ ಇಲ್ಲ. ನೀವ್ ಕೇಳಿದ್ರಿ, ಒಂದ್ ವೇಳೆ ನನ್ ಜಾಗದಲ್ಲಿ ನೀನಿದ್ದಿದ್ರೆ ನಾನ್ ನಿನ್ ಮೇಲೆ ಅನುಮಾನ ಪಡ್ತಾ ಇದ್ನಾ ಅಂತ. ಇಲ್ಲ ಸರ್, ಖಂಡಿತವಾಗ್ಲೂ ನೀವು ನನ್ ಮೇಲೆ ಅನುಮಾನ ಪಡ್ತಾ ಇರ್ಲಿಲ್ಲ. ನನಗೆ ತುಂಬಾ ಚೆನ್ನಾಗ್ ಗೊತ್ತು ನೀವ್ ಯಾವತ್ತೂ ನನ್ ಮೇಲೆ ಅನುಮಾನ ಪಡ್ತಿರ್ಲಿಲ್ಲ ಅಂತ. ಒಂದ್ ವೇಳೆ ನೀವೇನಾದ್ರೂ ಅದನ್ನ ನಂಬೋ ಹಾಗಿದ್ದಿದ್ರೆ ನಾನ್ ನಿಜವಾಗ್ಲೂ ಅಂತ ಕೆಲ್ಸನೇ ಮಾಡ್ತಿದ್ದೆ. ನನ್ನ ನಾನೇ ಕೆಟ್ಟವಳನ್ನಾಗಿ ಮಾಡ್ಕೊಂಡು ನೀವು ನನ್ನನ್ನು ಬಿಟ್ಟು ಹೋಗೋ ಹಾಗೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ ಸರ್, ನಾನು ಯಾರ್ದೋ ಸಹವಾಸ ಮಾಡಿದ್ದೀನಿ ಅಂತಂದ್ರೆ ನೀವು ನಂಬೋ ಅಂತ ಮನುಷ್ಯನೇ ಅಲ್ಲ. ಅದಕ್ಕೆ ಈ ತರ ನಾಟಕ ಮಾಡ್ತಾ ಇದ್ದೀನಿ. ನಾನ್ ನಿಮ್ಮನ್ನ ನಂಬ್ತಾ ಇಲ್ಲ ಅಂತ ನಿಮಗೆ ಎಷ್ಟು ನೋವು ಆಗ್ತಿದೆಯೋ, ನಿಮಗಿಷ್ಟೆಲ್ಲ ನೋವು ಕೊಟ್ಟಿದ್ದೀನಲ್ಲ ಅಂತ ನಾನು ಒಳಗೇನೆ ತುಂಬಾ ಒದ್ದಾಡ್ತಾ ಇದ್ದೀನಿ ಸರ್. ಸರ್, ಪ್ರತಿ ಸಲ ನಮ್ಮ ಪ್ರೀತಿ ಇಷ್ಟೇನಾ ಅಂತ ನೀವು ಕೇಳಿದಾಗ ನನ್ನ ಹೃದಯನೇ ಒಡೆದೋದಾಗ ಆಗತ್ತೆ. ನಮ್ಮ ಪ್ರೀತಿ ಆಕಾಶಕ್ಕಿಂತ ಎತ್ತರ ಸರ್. ನಿಮ್ ಭವಿಷ್ಯ ದೃಷ್ಟಿಯಿಂದ ಅದನ್ನ ಅಂಗೈಲಿ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ.